ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7 ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜಿ ರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6 ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು, ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. BR ಅಂಬೇಡ್ಕರ್ ಭವನ ಉದ್ಘಾಟನೆಗೆ ಕ್ಷಣಗಣನೆ. 600 kg ತೂಕದ ಭವ್ಯ ಕಂಚಿನ ಪ್ರತಿಮೆ ಆಗಮನ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯಗಳನ್ನು ಸಾರುವ ನಿಟ್ಟಿನಲ್ಲಿ ಚಿಂತಾಮಣಿ ನಗರದ ಹಳೆ ಸಿವಿಲ್ ಬಸ್ ನಿಲ್ದಾಣದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಅಂಬೇಡ್ಕರ್ ಭವನದ ಉದ್ಘಾಟನೆಗೆ ಸಕಲ ಸಿದ್ಧತೆಗಳು ಪೂರ್ಣಗೊಳ್ಳುತ್ತಿವೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಸುಮಾರು 600 kg ತೂಕದ ಭವ್ಯ ಕಂಚಿನ ಪ್ರತಿಮೆ ಶುಕ್ರವಾರ ರಾತ್ರಿ ಭವನದ ಆವರಣಕ್ಕೆ ಆಗಮಿಸಿದ್ದು ಸಾರ್ವಜನಿಕರಲ್ಲಿ ಸಡಗರ ಮೂಡಿಸಿದೆ. ವಿಶೇಷ ಆಕರ್ಷಣೆಯಾದ ಪ್ರತಿಮೆಯನ್ನು ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ನುರಿತ ಶಿಲ್ಪಿಗಳಿಂದ ಕೆತ್ತಲ್ಪಟ್ಟಿರುವ ಈ ಕಂಚಿನ ಪುತ್ಥಳಿಯು ಅತ್ಯಂತ ಆಕರ್ಷಕವಾಗಿದ್ದು, ಬಾಬಾ ಸಾಹೇಬರ ಗಾಂಭೀರ್ಯ ಮತ್ತು ಜ್ಞಾನದ ಸಂಕೇತವಾಗಿ ಕಂಗೊಳಿಸುತ್ತಿದೆ. ಮುಂಬರುವ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಈ ಪ್ರತಿಮೆಯನ್ನು ಭವನದ ಮುಂಭಾಗದಲ್ಲಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಪೀಠದ ಮೇಲೆ ಪ್ರತಿಷ್ಠಾಪಿಸುವ ಜಾಗದಲ್ಲಿ ಬೃಹತ್ ಕ್ರೇನ್ ಮೂಲಕ ಕುಳ್ಳಿರಿಸಿ ಬಂದೋಬಸ್ತ್ ಮಾಡಲಾಗಿದೆ. ಪ್ರತಿಮೆ ಆಗಮನದ ಹಿನ್ನೆಲೆಯಲ್ಲಿ ಸಚಿವ ಡಾಕ್ಟರ್ MC ಸುಧಾಕರ್, ಜಿಲ್ಲಾಧಿಕಾರಿ ಪ್ರಭು ಮತ್ತು ತಾಲೂಕು ಆಡಳಿತ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಸಹ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಮಿತಿಯ ಹಲವು ಪದಾಧಿಕಾರಿಗಳು, ಅಂಬೇಡ್ಕರ್ ಭವನವು ಕೇವಲ ಕಟ್ಟಡವಾಗದೆ ವಿಚಾರಧಾರೆಗಳ ಅರಿವಿನ ಕೇಂದ್ರವಾಗಲಿದೆ. 600 kg ತೂಕದ ಈ ಕಂಚಿನ ಪ್ರತಿಮೆಯು ಈ ಭಾಗದ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದರು. ಶುದ್ಧ ಕಂಚಿನ ಪ್ರತಿಮೆ ಸುಮಾರು 600 kg ತೂಕದ ಪ್ರತಿಮೆಯನ್ನು ನೂತನ ಅಂಬೇಡ್ಕರ್ ಭವನದ ಮುಂಭಾಗದ ಮೊದಲ ಅಂತಸ್ತಿನಲ್ಲಿ ಸ್ಥಾಪನೆ ಮಾಡಲು ನಿಶ್ಚಯಿಸಿದ್ದು, ಅದರಂತೆ ವೇದಿಕೆ ಸಂಪೂರ್ಣ ಸಿದ್ಧವಾಗಿದ್ದು, ಸದರಿ ಜಾಗಕ್ಕೆ ಪ್ರತಿಮೆ ಆಗಮಿಸುತ್ತಿದ್ದಂತೆ ಪಟಾಕಿ ಸಿಡಿಸಿ ಜೈ ಭೀಮ್ ಘೋಷಣೆಗಳೊಂದಿಗೆ ಸ್ವಾಗತಿಸಿದರು. ನಂತರ ನಿಗದಿಪಡಿಸಿದ ಜಾಗದಲ್ಲಿ ಬೃಹತ್ ಕ್ರೇನ್ನಲ್ಲಿ ಕೂರಿಸಲಾಯಿತು. ನಂತರ ಪ್ರತಿಮೆಗೆ ಬಟ್ಟೆಗಳನ್ನು ಕಟ್ಟಿ ಬಂದೋಬಸ್ತ್ ಮಾಡಲಾಯಿತು. ಪ್ರತಿಮೆ ಬರುವ ಮುನ್ನವೇ ಭವನದ ಕಾಮಗಾರಿ ವೀಕ್ಷಿಸಿದ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ನಂತರ ಪ್ರತಿಮೆಯನ್ನು ನಿಗದಿತ ಸ್ಥಳದಲ್ಲಿ ಕೂರಿಸಿದ ನಂತರ ಅಲ್ಲಿಂದ ತೆರಳಿದರು. ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯ ಗಣ್ಯರ ಉಪಸ್ಥಿತಿಯಲ್ಲಿ ಭವನ ಹಾಗೂ ಪ್ರತಿಮೆ ಲೋಕಾರ್ಪಣೆ ನೆರವೇರಲಿದೆ. ಎಕ್ಸಿಸ್ಟಿಂಗ್ ಕೋರ್ಟಿಕೋ ಇದು ರೌಂಡ್ ಇತ್ತು, ನಾವು ಅದನ್ನ ಮರ್ಜ್ ಮಾಡ್ಬಿಟ್ವಿ. ಡಬಲ್ ಐತೆ ಸ್ವಲ್ಪ ಇವಾಗ ಇದನ್ನ ಈ ಕಡೆ ಬರ್ತದೆ. ಇದು ನಾಗೇಶ್ ಇದು ಫುಲ್ ಬಂದ್ಬಿಡುತ್ತಲ್ಲ, ಕಂಟಿನ್ಯೂ ಆಗುತ್ತೆ ಸರ್. ಎಲ್ಲರೂ ಅದಕ್ಕೆ ನಾನು ವೆಲ್ಡಿಂಗ್ ಎಲ್ಲ ಕರೆಕ್ಟಾಗಿ ಮಾಡಿ ನೋಡಿ, ಇವೆಲ್ಲ ಸ್ವಲ್ಪ ಆಮೇಲೆ ಮಾಡ್ತಾರೆ, ಇವೆಲ್ಲ ಕ್ಲೀನಾಗಿ. ಇದು ಜೈನ್ ವಸ್ತು ಕರೆಕ್ಟ್
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡುಗೆ ಕೊಟ್ಟ ಡಾಕ್ಟರ್ ಸುಧಾಕರ್ ಅಣ್ಣವರಿಗೆ, ಕೊಟ್ಟ ಡಾಕ್ಟರ್ ಸುಧಾಕರ್ ಅಣ್ಣವರಿಗೆ, ಡಾಕ್ಟರ್ ಸುಧಾಕರ್ ಅಣ್ಣನಿಗೆ, ಡಾಕ್ಟರ್ ಸುಧಾಕರ್ ಅಣ್ಣನಿಗೆ, ಡಾಕ್ಟರ್ ಸುಧಾಕರ್ ಅಣ್ಣನಿಗೆ. ಬರ್ತಾ ಇದೆ ಕಣ, ಬರ್ತಾ ಇದೆ. ಬನ್ರಿ ಇನ್ನ ಈ ಕಡೆ
ಸ್ವಲ್ಪ ಕ್ರಾಸ್. ಹೈಟ್ ಮಾಡ್ತಾರೆ ನೀವು ಊಟನ ಇಟ್ಕೊಳ್ರಲ್ಲ. ಜೈ ಎಫ್ಸಿಎಸ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಎಫ್ಸಿಎಸ್ ಜೈ ಎಫ್ಸಿಎಸ್ ಹೈಟ್ ಸೆಟ್ ಮಾಡ್ಬೇಕಿರೋ ಹೈಟ್ ಸೆಟ್ ಮಾಡಿರೋ ಎಲ್ಲರಿಗೂ ಇರಪ್ಪ. ಅಪ್ಪ ಎಲ್ಲರೂ ತಿನ್ನಿಸ್ತಾರೆ ಸುಂದರ.